ಮಾರ ಈ ಪಾಪ ಪುಣ್ಯ ಇದೆಲ್ಲ ಕೈಲಾಗದೇ ಇರೋರು ಆಡೋ ಮಾತುಗಳು ಕಣೋ, ಇವೆಲ್ಲ ನಮ್ಮಂಥವ್ರಿಗಲ್ಲ. ನಾನೇ ನನ್ನ ಕೈಯಾರೆ ಆ ಮುದುಕಿನ ಸಾಯಿಸಬೇಕು ಅಂದ್ಕೊಂಡಿದ್ದೆ. ಪರಿಸ್ಥಿತಿ ಅದಕ್ಕೆ ಅವಕಾಶ ಕೊಡಲಿಲ್ಲ. ಆ ಕೆಲಸನ ನಿನ್ನ ಕೈಯಿಂದ ಮಾಡಿಸ್ತು. ಆಯಿತು ಬಿಡು, ನನ್ನ ಆಸೆನ ನೀನು ಈಡೇರಿಸಿದೆ ಅಂತ ಖುಷಿ ಪಟ್ಕೊಳ್ಳು. ಮಾರ, ಅವಳನ್ನ ಮರ್ಡರ್ ಮಾಡಿದ್ದು ವಿಡಿಯೋ ಏನಾದರೂ ಮಾಡಿದ್ಯೇನೋ? ಇಲ್ವಾ? ಅಯ್ಯೋ ಹೋಗಲಿ ಬಿಡು. ಇದೇನು ಮದುವೆ ಸಂಭ್ರಮನ, ಮರ್ಡರ್ ಸಂಭ್ರಮ. ನನಗೆ ನಿನ್ನ ಮೇಲೆ ಪೂರ್ತಿ ವಿಶ್ವಾಸ ಇದೆ, ನೀನು ಈ ಕೆಲಸ ಮಾಡಿ ಮುಗಿಸಿರ್ತೀಯ ಅಂತ. ನನ್ನ ಆಸೆನ ಪೂರೈಸಿದ ಕೈಗಳು ಇವು. ಶಬಾಷ್ ಮಾರ, ಶಬಾಷ್ ಕಣ, ಶಬಾಷ್. ಆ ಮುದುಕಿ ವಿಲ ಒದ್ದಾಡಿ ಪ್ರಾಣ ಬಿಡೋದನ್ನ ಕಣ್ಣಾರೆ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಅದೊಂದು ಕೊರತೆ ಉಳ್ಕೊಂಡ್ಬಿಡ್ತು ನೋಡ. ಹಿಂಗೆ ಹೋಲಿ ಬಿಡು, ಏನು ಮಾಡೋದಕ್ಕಾಗತ್ತೆ. ಆಮೇಲೆ ಮಾರ, ಆ ಹೆಂಗಸಿನ ಮೇಲೆ ಒಂದು ಕಣ್ಣಿಟ್ಟಿರು. ನಾವು ಅವಳ ಕಂಟ್ರೋಲಲ್ಲಿದ್ದೀವಿ ಅಂತ ಯಾವುದೇ ಕಾರಣಕ್ಕೂ ಅವಳಿಗೆ ಅನುಮಾನ ಬರಬಾರ್ದು. ಸರಿ ಸಾಹೇಬ್ರ, ನಾ ಬರಲ್ಲ? ಸರಿ ಸಾಹೇಬ್ರ. ಒಳ್ಳೇದಾಯ್ತೈತೆ, ಊರಿಗೆ ಶ್ರಾವಣ ಬಂದೈತೆ. ಇನ್ಮೇಲೆ ಹಬ್ಬಗಳ ಸಂಭ್ರಮ ಶುರು. ನೊಂದ್ಕೊಂಡಿರೋ ಮನ್ಸೆಲ್ಲ ನಲಿಯೋ ಕಾಲ ಬಂದೈತೆ. ಊರೊಳಗೆ ಲಕ್ಷ್ಮಿ ಕಾಲಿಡೋ ಸಮಯ ಬಂದೈತೆ. ಎಲ್ಲರೂ ಒಟ್ಟಿಗೆ ಸೇರೋಣ, ಶ್ರಾವಣ ಹಬ್ಬ ಮಾಡೋಣ. ಮನೆ ಹಬ್ಬ, ಮಂಚಿನ ಹಬ್ಬ, ಊರಿನ ಹಬ್ಬ ಮಾಡೋಣ ಬನ್ನಿ. ಎಲ್ಲರೂ ಹೋಗಿ ದೊಡ್ಡ ಮನೆ ಸಾಹೇಬ್ರನ್ನ ಕರೆಯೋಣ ಬನ್ನಿ. ಎಲ್ಲರೂ ಹೋಗಿ ದೊಡ್ಡ ಮನೆ ಸಾಹೇಬ್ರನ್ನ ಕರೆಯೋಣ ಬನ್ನಿ. ನಮ್ಮರೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರಾಮು ಅವರೇ. ಇರಿ, ನಿಮಗೆ ಕುಡಿಯೋಕ್ಕೆ ಹಾಲು ತರ್ತೀನಿ. ನಮ್ಮರೆ ಬೇಡ, ಎಲ್ಲಕ್ಕಿಂತ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಒಂದೈತೆ. ಬೆಳಗ್ಗೆ ಯಾವಾಗ ಆಯ್ತದಂತ ಕಾಯ್ತಾ ಇದ್ದೆ. ನಡ್ರಿ ಹೋಗ್ಬಿಟ್ಟು ಆಸೋಕಂಗು ಹೊತ್ತಿಗೆಗೂ ಎಲ್ಲ ಆಸ್ತಿ ನೀವೇ ಮಡಿಕಳಿ ಅಂತ ಹೇಳ್ಬಿಟ್ಟು ಬಂದ್ಬಿಡಮ್ಮ. ನಡ್ರಿ. ರಾಮೋರೆ, ಈಗಲೇನಾ? ರಾಮೋರೆ, ಇನ್ನೂ ಯಾರು ಎದ್ದು ಇರಲ್ಲ. ಎಲ್ಲ ಎದ್ದು ಫ್ರೆಶ್ ಆಗಲಿ, ಆಮೇಲೆ ಹೇಳಿ. ಅಯ್ಯೋ ನಮ್ಮರೆ, ನನಗೆ ಅಲ್ಲಿ ಗಂಟೆ ಕಾಯ್ಕೊಂಡಿರೋಕ್ಕಾಗಿಲ್ಲ. ಬನ್ನಿ ಈಗಲೇ ಹೇಳಮ್ಮ. ರಾಮೋರೆ, ಒಂದು ನಿಮಿಷ. ಹೇಗಿದ್ರು ಇವತ್ತೇ ಹೇಳೋದಲ್ವಾ, ನಿಧಾನಕ್ಕೆ ಹೇಳಿದ್ರೆ ಆಯಿತು. ನಿಮಗೆ ಕುಡಿಯೋಕ್ಕೆ ಹಾಲು ತರ್ತೀನಿ. ನಿನ್ನೆ ರಾತ್ರಿನೂ ನೀವೇನೂ ತಿಂದಿಲ್ಲ. ಅಲ್ಲ ನಮ್ಮರೆ, ಹೇಳಿದ್ ಕೇಳ್ಬೇಕಷ್ಟೇ.
ಇನ್ನು ಕುಡಿಲೇಬಾರ್ದಪ್ಪ. ಇವತ್ತು ನೀವು ನನ್ನ ಗಂಡನ ಮಾಡ್ಬೇಕಾದ ಕೆಲಸ ಮಾಡಿದ್ರಿ. ಈಗ ನಂದಿಗೆ ನನ್ನ ಮೇಲೆ ಕೋಪ ಇಲ್ಲ, ಪ್ರೀತಿಯಿಂದ ಮಾತಾಡ್ತಾಳೆ, ನನ್ನ ಗಂಡ ಅಂತ ಒಪ್ಕೊಂಡಿದ್ದಾಳೆ ಅಂದರೆ ಅವಳಿಗೂ ಆಸೆ ಇದೆ ಅಂತಾಯ್ತು. ಯಾಕೆ ನಂದಿ, ಏನಾಯ್ತು? ಅಶೋಕ್, ಏನ್ ಮಾಡ್ತಿದ್ದೀರಾ? ನಂದಿ, ನೀ ಮಲ್ಕೊಂಡಿದ್ದ ಅಂದನ ಆನಂದಿಸ್ತಾ ಇದ್ದ. ನಂದಿ, ಎಲ್ಲ ಆಸ್ತಿನೂ ನನ್ನ ಕಂಟ್ರೋಲ್ ಬರೋದಂತ ಹೇಳ್ದಲ್ಲ, ಎಲ್ಲ ನಮ್ಮದೇ ಆದಮೇಲೆ ನಮಗೆ ಅಂತ ಒಂದು ಬೇಡವಾ? ವಾಟ್? ಏನಿದು ಅಶೋಕ್, ಬೆಳಗ್ಗೆನೆ ಅಲ್ಲ, ನಾಚಿಕೆ ನೋಡು. ಎಲ್ಲಿ ಅಶೋಕ್? ಸೆನ್ಸ್ ಆಫ್ ಹ್ಯೂಮರ್. ಹಾಂ, ನಂಗೆ ಗೊತ್ತು ನಂದಿ, ನಿನ್ನ ಮನಸ್ಸಲ್ಲೂ ಅದೇ ಇದೆ ಅಂತ. ಸೊ ತಡ ಯಾಕೆ? ಅಯ್ಯೋ, ಏನದು ಸೌಂಡು? ಅಯ್ಯೋ ಬಿಡು ನಂದಿ, ಅದೆಲ್ಲ ನಮ್ಗೆ ಯಾಕೆ? ಇಲ್ಲ, ಅದೇನು ಅಂತ ನೋಡೋಣ ಬನ್ನಿ. ಸಾಕು. ನಮಸ್ಕಾರ. ಹಬ್ಬದ ವಾತಾವರಣದಂಗೆ ಎಲ್ಲರೂ ಒಂದಾಗಿ ಬಂದ್ಬಿಟ್ಟಿದ್ದೀರಾ. ನೋಡೋಕ್ಕೆ ಖುಷಿ ಆಗುತ್ತೆ. ಹೇಳಿ. ಹಬ್ಬದ ವಾತಾವರಣನೇ ಸಾಹೇಬ್ರೆ. ಶ್ರಾವಣ ಶುರುವಾಯಿತು, ಒಂದೇ ಆದ್ಮೇಲೆ ಒಂದು ಹಬ್ಬ ಬರ್ತಿರ್ತದೆ. ಊರ್ಲಿ ಪೂಜೆ, ಗುಡಿಲಿ ಪೂಜೆ, ಇದನ್ನೆಲ್ಲ ಆಚರಿಸೋಕ್ಕೂ ಮೊದಲು ದೊಡ್ಡ ಮನೆಗೆ ಬಂದು ತಿಳಿಸಿ ಹೇಳೋದು ರೂಢಿ. ಅದಕ್ಕೆ ನಾವೆಲ್ಲ ಬಂದಿದ್ದೀವಿ ಸಾಹೇಬ್ರೆ. ಅದೇನು ಪರವಾಗಿಲ್ಲ, ಪೂಜೆ ಹಬ್ಬಗಳಲ್ವಾ, ನಡೀಲಿ. ಅದನ್ನು ನಮಗೆ ತಿಳಿಸೇ ಮಾಡಬೇಕು ಅಂತೇನಿಲ್ಲ, ಎಲ್ಲರನ್ನೂ ಕರೆಯೋ ಹಾಗೆ ನಮ್ಮನ್ನು ಕರೆದ್ರೆ ಸಾಕು. ಅಲ್ಲ ಸಾಹೇಬ್ರೆ, ನಮ್ಮೂರಿಗೆ ಮಾದರಿ ಅಂದರೆ ದೊಡ್ಡ ಮನೆ. ಅಪ್ಪ, ಮಗ, ಸೊಸೆ, ಮನೆ ಕೆಲಸದವರು ಎಲ್ಲರೂ ಒಗ್ಗಟ್ಟಾಗಿ ಖುಷಿಯಾಗಿದ್ದೀರಿ. ಊರಲ್ಲಿ ಏನೇನು ಹೇಳಿದ್ರು ನಿಮಗೆ ತಿಳಿಸಿ ಹೇಳೋದೇ ನಮಗೆ ಖುಷಿ. ದೊಡ್ಡ ಮನೆ ಅಂದರೆ ದೇವಸ್ಥಾನ ಇದ್ದಾಗ ಸಾಹೇಬ್ರೆ, ಎಲ್ಲ ಕೆಲಸವೇ ಇಲ್ಲಿಂದಾನೆ ಶುರು ಆಗೋಗ್ಬಿಡ್ಲಿ. ಸರಿ, ಹಾಗಾದರೆ ಇವತ್ತೇ ನಮ್ಮ ಮನೆಯಿಂದನೇ ಪೂಜೆ ಶುರು ಆಗಿಬಿಡ್ಲಿ. ಶ್ರಾವಣನ ಸ್ವಾಗತ ಮಾಡೋಕ್ಕೆ ದೊಡ್ಡ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳೋಣ. ಊರು ಜನರನ್ನೆಲ್ಲ ಕರೆದುಬಿಡಿ. ಸಂತಕ. ಸ್ಯಾನೆ ಸಂತೋಷ ಸಾಹೇಬ್ರೆ. ಹಬ್ಬ ಶುರು ಮಾಡೋಣ ಅಂತ ನಿಮ್ಮ ಹತ್ರ ಬಂದರೆ ನೀವೇ ಹಬ್ಬ ಶುರು ಮಾಡ್ತೀನಿ ಅಂದ್ರಲ್ಲ, ಇದು ಯಜಮಾನ್ರ ಲಕ್ಷಣ. ನಿಮ್ಮಂಥವ್ರು ಸೇರಕ್ಕೆ ನಮ್ಮೂರವ್ರು ಪುಣ್ಯ ಮಾಡಿದ್ವಿ ಏನ್ರಪ್ಪ? ತಗೊಳ್ಳಿ, ದೇವಸ್ಥಾನದ ಪೂಜೆಗೆ, ಊರ ಹಬ್ಬಕ್ಕೆ ಅಂತ ಬಳಸ್ಕೊಳ್ಳಿ. ಬೇಡ ಸಾಹೇಬ್ರೆ, ಪರವಾಗಿಲ್ಲ, ನಾವೇ ಕಾಸು ಹಾಕೊಂಡು ಮಾಡ್ಕೋತೀವಿ. ತಗೊಳ್ರಪ್ಪ. ಏನಂಗ ನಾನು ನಿಮ್ಮವನಲ್ವಾ? ತಗೊಳ್ಳಿ, ಬನ್ನಿ ನೀವು. ತಗೊಳ್ಳಿ.
ನಿಮ್ಮ ಒಳ್ಳೆ ಮನಸ್ಸಿಗೆ ನಿಮ್ಮ ಮನೆಯವರೆಲ್ಲ 100 ಕಾಲ ಚೆನ್ನಾಗಿ ಬಾಳಿ. ನಾವು ಬರ್ತೀವಿ ಸಾಹೇಬ್ರೆ. ಸಾಕು, ಹೋಗಿ ಬನ್ನಿ. ಒಂದು ನಿಮಿಷ. ಒಂದು ನಿಮಿಷ. ನಮ್ಮಲ್ಲಿ ಏನೇ ಮನಸ್ತಾಪಗಳಿರ್ಬೋದು, ಆದರೆ ಊರು ಜನ ಅಂತ ಬಂದಾಗ ನಾವು ಅವರಿಗೋಸ್ಕರನಾದರೂ ನಗುಮುಖದಲ್ಲಿ ಕೆಲಸ ಮಾಡಬೇಕು. ಅವರ ಪಾಲಿಗೆ ದೊಡ್ಡ ಮನೆ ಅಂದರೆ ನಂಬಿಕೆ ಮತ್ತು ಸಂತೋಷ. ನಾವೆಲ್ಲರೂ ಅದನ್ನು ಉಳಿಸೋಣ. ರಮ, ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ರಲ್ಲ. ಊರ ಜನರನ್ನೆಲ್ಲ ಕರೀರಿ, ಎಲ್ರಿಗೂ ಊಟ ಹಾಕ್ಸೋಣ. ಸರಿ ಅಪ್ಪಯ್ಯ. ಬರೋರು ಹೋಗೋಲ್ಲ ಹಿಂಗೆ ದಾನ ಧರ್ಮ ಅಂತ ಮಾಡಿಬಿಟ್ಟು ನನಗೂ ಆಸ್ತಿ ಕೊಡ್ತೀನಿ ಅಂತಂದ್ರೆ ಏನರ್ಥ ಅಪ್ಪಯ್ಯ? ಆಮ್ಯಾಗ ನನಗೂ ಅಂತ ಏನು ಉಳಿತೈತೆ? ಇದನ್ನೇ ನಾನು ಹೇಳ್ತಾ ಇರೋದು. ಈ ವಿಷಯನೆಲ್ಲ ಈಗ ಮಾತಾಡೋದು ಬೇಡ ಅಂತ. ಆಮ್ಯಾಕೆ ನಿನಗೆ ಸೇರ್ಬೇಕಾಗಿರೋ ದುಡ್ಡಿಂದ ಏನು ದಾನ ಧರ್ಮ ಮಾಡ್ತಿಲ್ಲಪ್ಪ. ಊರು ಜನಕ್ಕೆ ಕೊಡೋಕ್ಕೆ ಅಂತಾನೆ ಆ ಕಾಲದಿಂದ ಎತ್ತಿಟ್ಟಿರೋ ದುಡ್ಡಿದೆ, ಅದರಲ್ಲಿ ಕೊಡ್ತಾ ಇದ್ದೀವಿ. ನಿನಗೆ ಸೇರ್ಬೇಕಾಗಿದ್ದಲ್ಲಿ 1 ಪೈಸನೂ ಕಮ್ಮಿ ಆಗಲ್ಲ. ಸಾಕಾ? ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಊರವರೆಲ್ಲರೂ ಬರುವಂಥ ಪೂಜೆ ಇದು. ಸಭ್ಯತೆ, ಶಿಸ್ತು, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿ. ಇದು ದೊಡ್ಡ ಮನೆಯ ಸಂಕೇತ ಅಂತ ಜನರಿಗೆ ಗೊತ್ತಾಗಬೇಕು. ಎಲ್ಲರೂ ಹಾಗೆ ನಡ್ಕೊಳ್ಳಿ. ರಮ, ಬಡವರು, ವಯಸ್ಸಾದವರು, ಯಾರೂ ಇಲ್ಲದೇ ಇರೋರು ಅಂಥವ್ರನ್ನೆಲ್ಲ ಊಟ ಕರಿಯಪ್ಪ. ಹೊಟ್ಟೆ ತುಂಬ ಊಟ ಮಾಡಿ ಹರಿಸಿ ಹೋಗ್ಲಿ. ಸರಿ ಅಪ್ಪಯ್ಯ. ನಮ್ಮರೆ ಎಲ್ಲ ಆಸ್ತಿನೂ ಅಶೋಕನೇ ಮಡಿಕೊಳ್ಳಿ ಅಂತ ಹೇಳು ಅನ್ಕೊಂಡೆ. ಇವಾಗ ಬೇಡ ಅನ್ನಿಸ್ತು, ಅದಕ್ಕೆ ಸುಮ್ಕಾದೆ. ಇವತ್ತು ಒಂದು ದಿವಸನಾದರೂ ಏನು ಚಿಂತೆ ಇಲ್ಲದೆ ಆರಾಮಾಗಿ ಕೆಲಸ ಮಾಡಬೇಕು. ನಡ್ರಿ. ನಮ್ಮರೆ 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 ನೀವು ಬಿರ್ಬಿರ್ನೆ ತಯಾರಾಗಬೇಕು. ಇನ್ನು ಪೂಜೆ ಸಾಮಾನು ತರಬೇಕು, ಊರ ಜನರಿಗೆಲ್ಲ ಊಟಕ್ಕೆ ತಯಾರಿ ಮಾಡಬೇಕು. ಶಾನೆ ಕೆಲಸ ಐತೆ. ಏನು ನಮ್ಮರೆ ಹೆಂಗೆ ನೋಡ್ತಾ ಇದ್ದೀರಿ? ಓ, ಆಸ್ತಿ ಇಸಿದ ಬಗ್ಗೆ ಅಶೋಕ್ ಅಂತವನು ಅತ್ತಿಗೆ ತವನು ಇನ್ನೂ ಏನು ಹೇಳಿಲ್ಲ ಅಂತಲೇ. ಹೆಂಗಿದ್ರು ಎಲ್ಲ ಅವ್ರಿಗೆ ಅಂತ ಆಯ್ತಲ್ಲ. ಪೂಜೆ ಮುಗಿಲಿ, ಆಮ್ಯಾಕೆ ಕೇಳಮ್ಮ. ನೀವು ಬಿರ್ಬಿರ್ನೆ ತಯಾರಾಗಿ ನಮ್ಮವ್ರೆ. ಅಯ್ಯೋ, ನಾನು ಮಂಜುಂಗೆ ಫೋನ್ ಮಾಡಬೇಕು, ಮರ್ತೇ ಬಿಟ್ಟೆ ನೋಡಿ. ಅಲ್ಲ ಮಂಜ, ಎಲ್ಲಿದ್ದಿಲ್ಲ? ಲೇ, ಮನೇಲಿ ಶ್ರಾವಣ ಶುರು ಆಗೋದ್ರ ಪೂಜೆ ಐತಕ್ಕಲ್ಲ, ಅದಕ್ಕೆ ನೀವೇನು ಮಾಡು ಅಂದರೆ ಊರವ್ರನ್ನೆಲ್ಲ ಊಟಕ್ಕೆ ಕರೆದು ಬಿಡು. ನಾನು ಬರ್ತೀನಿ. ನೀನು ಕೆಲಸ ಶುರು ಹಚ್ಕೊ ಹೇಳ್ತೀನಿ. ಹಾಂ, ಲೇ ಮುಖ್ಯವಾಗಿ ಬಡವರು, ಅನಾಥರು, ವಯಸ್ಸಾದವರು ಇವ್ರನ್ನೆಲ್ಲ ಕರ್ಕಬಾ. ಹಾಂ 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 ಸರಿ, ನೀನು ಫೋನ್ ಮಾಡ್ಗು. ನಮ್ಮರೆ ಏನಿದು? ನೆನ್ನೆಲ್ಲ ಎಷ್ಟು ಬೇಜಾರು ಮಾಡ್ಕೊಂಡಿದ್ರಿ. ನಿನ್ನ ನೋಡೋಕ್ಕಾಗ್ತಾ ಇರಲಿಲ್ಲ.
ಈಗ ನೋಡಿ ಹೀಗೆ ನನ್ನ ಪೈಲ್ವಾನ್ ಅಂದರೆ ಗಡಿ ಬಿಡಿಲಿ ಓಡಾಡಿಕೊಂಡು ಖುಷಿಯಾಗಿರಬೇಕು. ವೆಂಕಟೇಶಣ್ಣ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀವಿ. ಇವತ್ತು ಅಕ್ಕನ್ಗೆ ಹೇಳು ಅಡುಗೆ ಮಾಡಬೇಡ ಅಂತ. ದಿನ ಇದ್ದಿದ್ದೆ ಏನು ವಿಷಯ ಹೇಳು. ದೊಡ್ಡ ಮನೇಲಿ ಪೂಜೆ ಐತೆ ಕಣಣ್ಣ. ಊಟದ ಏರ್ಪಾಟೆಲ್ಲ ಮಾಡ್ಕೊಂಡವ್ರೆ. ನೀವೆಲ್ಲರೂ ಬರ್ಲೇಬೇಕು, ಸಾಹೇಬ್ರಾಜ್ಞೆ. ಆಯ್ತು, ಬನ್ನಿ, ಅಕ್ಕನ ಕರ್ಕೊಂಬ. ಆಯ್ತು. ಬರ್ಲ. ಬರ್ತೀವಿ ಅಣ್ಣ ಮುಂಜ ಎಲ್ರನ್ನ ಕರ್ದಾಕಲ್ಲ. ಓ ಅಣ್ಣ, ನಾವು ಕರೆಯೋದಿರ್ಲಿ ಅಣ್ಣ, ನೀನ್ ನಮ್ಮನ್ನ ಸಂಪ್ರದಾಯವಾಗಿ ಕರ್ದೇನಣ್ಣ. ಏನ ಸಂಪ್ರದಾಯವಾಗ? ಹ್ಞೂ ಲೇ, ಮನೆ ಜನನ್ನೆಲ್ಲ ಕರೆಯೋದು ಜವಾಬ್ದಾರಿ ಐತಿಲ್ಲ ನಿಂಗೆ? ಅಯ್ಯ ನಿನ್ನ ಅಮ್ಮಿಕಂಡು ಅಟ್ಟಿತಾವ್ ನೋಡಿ. ಇದನ್ನೇ ಸಂಪ್ರದಾಯ ಅಂತಂದಿದ್ದು. ಸರಿ ಅಣ್ಣ, ನೀ ಆಗ್ಬೇಕಾಗಿರೋ ಕೆಲಸ ನೋಡು, ನಾವೆಲ್ಲರದ್ದು ಕರ್ಬಿಟ್ಟು ಬರ್ತೀವಿ. ಸರಿ ಆಯ್ತು, ಬಿರ್ನೇ ಬಂದ್ಬಿಡಿ. ಹಾ ಅಕ್ಕ ಅಣ್ಣ ಬಂದ್ಬಿಡಿ ಅಣ್ಣ. ಕೂತ್ಕೊಳ್ಳಮ್ಮ, ಕೂತ್ಕೋ, ಗಾಬರಿ ಪಡ್ಬೇಡ, ಕೂತ್ಕೋ. ಹಂಗೋ ಹಿಂಗೋ ಊರೊಳಗೆ ಬಂದ್ಬಿಟ್ಟಕಲ್ಲ ನೀನು. ಅಯ್ಯೋ ದೇವಣ್ಣ, ನನಗೆ ಸ್ಟೇಷನ್ಗೆ ಹೋಗಿ ಹೋಗಿ ಅದೊಂಥರ ಲಾರ್ಜ್ ಆಗ್ಬಿಟ್ಟೈತೆ. ಸೊಳ್ಳೆ ಜಾಸ್ತಿ ಅಷ್ಟೇ. ರಾಕೇಶ, ಸಮಯ ಎಷ್ಟಾಯ್ತಲ್ಲ? ಇವತ್ತು ದೊಡ್ಡ ಮನೆಯಾಗೆ ಭರ್ಜರಿ ಊಟ ಐತೆ. ಸರಿಯಾದ ಸಮಯಕ್ಕೆ ಹೋಗಿ ಒಟ್ಟು ತುಂಬ ಬಾರಿಸ್ಬಿಡ್ಬೇಕು ಅಂತೀನಿ. ಅಣ್ಣ ಊಟ ಇರಲಿ, ಇನ್ನೂ ತೀರ್ಥಕ್ಕೇನು ವ್ಯವಸ್ಥೆ ಆಗಿಲ್ವಲ್ಲ ಅಣ್ಣ. ನಂಗೆ ಕೈ ನೋಡಿದ್ರೆ ನಡ್ಕೊ ಬತ್ತೈತೆ. ಒಂಚೂರು ಒಳಗೆ ಹೋಗದೆ ಹೆಂಗಣ್ಣ ಊಟ ಮಾಡೋದು?